ಎಂತ ಸಮಸ್ಯೆ ಅಂದ್ರೆ ಇವತ್ತು ಆ ಪಾತಾಳಕ್ಕೆ ಹೋಗಿರೋಂತ ರೇಟ್ ನ ಮೇಲೆ ಕೆತ್ತಬೇಕಾದ್ರೆ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ನಾನು ಇವತ್ತು ನಿಮಗೆ ಕೇಂದ್ರ ಸರ್ಕಾರ ಅಂದ್ರೆ ಸಾಕು. ಯಾಕೆ ತಗೋಬಾರ್ದು? ನೀವು ತರಗತಿನಿಂತ ಮಾತಾಡ್ತೀರಿ ನೀವು. ಕೇಳ್ತೀನಿ, ರಾಜ್ಯ ಸರ್ಕಾರ 1250 ರೂಪಾಯಿನ ಘೋಷಣೆ ಮಾಡಿದೆ. ನಾನಿವತ್ತು ಸಿದ್ದರಾಮಯ್ಯಗೆ ಹೇಳ್ತಾ ಇದ್ದೀನಿ, ನಾವು ಪಾತಾಳಕ್ಕೆ ಹೋಗಿದ್ದೀವಿ, ದಯವಿಟ್ಟು ನಮ್ಮ ರಕ್ಷಣೆ ಬರಬೇಕು. ಕೊನೆ ಪಕ್ಷ 3000 ರಾಜ್ಯ ಸರ್ಕಾರ ಪೂರ ಕೊಡುತ್ತೇನ್ರಿ. ರಾಜ್ಯ ಸರ್ಕಾರ ಒಂದ್ ಬೆಲೆ ಮಾರುಕಟ್ಟೆ ಬೆಲೆಗಿಂತ ಬಿದ್ದಾಗ ಯಾರಿಗೆ ಬರ್ಬೇಕು? ಮಧ್ಯಪ್ರವೇಶ ಬರಬೇಕಾಗಿರ್ತಕ್ಕಂಥವ್ರೆ ಕೇಂದ್ರ ಸರ್ಕಾರ. ಇದು ಕಾನೂನು ಚೌಕಟ್ಟಿದು, ಏನ್ ಪುಕ್ಕಟ್ಟೆ ಮನೆಯಲ್ಲ ಇದು. ಕೇಂದ್ರ ಸರ್ಕಾರ ಬರ್ಬೇಕು, ನಾಫೆಡ್ ದಾಳಿ ಮಾಡ್ಬೇಕು. ರಾಜ್ಯ ಸರ್ಕಾರ ಬರ್ಸ್ಬೇಕು. ಹಿಂದೆ ಎಲ್ಲರ ಕಾಲದಲ್ಲೂ ಕೊಟ್ಟಿದ್ದಾರೆ. ಆದ್ರಿಂದ ಈ ರೈತರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ನೋಡ್ರಿ, ರೈತರ ಬಗ್ಗೆ ಅಂತ ಹೇಳ್ಬೇಕಾಗತ್ತೆ. ಈ ರೀತಿ ಎಲ್ಲ ಮಾಡ್ತಕ್ಕಂಥದ್ದಲ್ಲ. ನೀವು ಪ್ರಸ್ತಾವನೆ ಮಾಡಿ ಇವತ್ತು ಅಂಗಡಿಗೆ ಆಯ್ತು, ನಿಮ್ಮ ಪ್ರಸ್ತಾವ ವಿಚಾರ ಇದು ಸರ್ಕಾರಗಳು ಯಾಕ್ರಿ ಇರೋದು? ಕೇಂದ್ರ ಅದಕ್ಕೆ ನೀವು ತಕರಾರು ಎತ್ತೀರಾ? ಶಿವಲಿಂಗ ಅವರೇ, ತಮ್ಮ ಪ್ರಸ್ತಾವನೆ ಡಿಮಾಂಡ್ ಏನಂತ ಹೇಳಿ. ಬೇಡ ಅಂತ ಹೇಳಿದ್ವಿ ನಾವು. ನಿಮ್ಮ ಡಿಮಾಂಡ್ ಮಾತಾಡ್ರಿ. ಸನ್ಮಾನ್ಯ ಸಭಾಧ್ಯಕ್ಷರೇ, ಕಳೆದ ಬೆಳಗಾವಿ ಅಧಿವೇಶನದಲ್ಲಿ ಈ ಭಾಗದಲ್ಲಿ ಕೂತು ಶಿವಲಿಂಗೇಗೌಡರು ಮಾತಾಡೋ ಅವಕಾಶ ಕೊಡ್ತಿಲ್ಲ. ಯಾರ್ ಬೇಕಾದ್ರೂ ಮಾತಾಡಿ, ನನಗೇನು ಯಾರ ಬಗ್ಗೆ ಯಾರು ಮಾತಾಡಿದ್ರೆ ಮಾತಾಡ್ಲಿ, ರೇವಣ್ಣರು ಮಾತಾಡ್ರಿ, ನೀವು ಮಾತಾಡಿ, ಎಲ್ಲ ಮಾತಾಡಿ. ಶಿವಲಿಂಗ ಅಸಡ್ಯವಾಗಿ ನೀವು ಮಾತಾಡ್ಬೇಕಾದ್ರೆ ಶೂನ್ಯ ವೇಳೆಯಲ್ಲಿ ಅವಕಾಶ ಕೊಡಿ, ಮಾತಾಡಿ. ಷಡಾಕ್ಷರಿ ಅವರೇ, 2 ನಿಮಿಷ ಮಾತಾಡಿ. ಮಾತಾಡಿ. ಈಗ ಹಿಂಗ್ ಗಲಾಟೆ ಮಾಡಿರಿ. ಕೂತ್ಕೊಳ್ಳಿ. ಅವ್ರ ಮನೆ ಶೂನ್ಯ ವೇಳೆಯಲ್ಲಿ ಒಬ್ಬರಿಗೆ ಸಂಬಂಧಪಟ್ಟ ಪ್ರಶ್ನೆ ಮಾತ್ರ 3 ಗಂಟೆ ಮಾತಾಡಿ. ನಾವು ಮಾತಾಡಿರ್ ಮಟ್ಟ ಚಂದಿರಲ್ಲ ನಿಮ್ಗೆ. ಈಗ ಶೂನ್ಯ ವೇಳೆ ಅದ್ರ ನೀವು 3 ನಿಮಿಷಕ್ಕೆ ಮಾತಾಡಿ. ಶೂನ್ಯ ವೇಳೆಯಲ್ಲಿ ಎಷ್ಟು ಮಾತಾಡ್ಬೇಕು? 2 ಗಂಟೆ ಮಾತಾಡಿ. ಶಿವಲಿಂಗ ಅವ್ರೆ, ತಾವೆಲ್ಲಿದ್ರಿ? ಷಡಕ್ಷರ 2 ನಿಮಿಷ ಮಾತಾಡಿ. ಮತ್ತು ಸನ್ಮಾನ್ಯ ಅಧ್ಯಕ್ಷರೇ, ಶೂನ್ಯ ವೇಳೆ ತಮ್ಮ ವಿಚಾರ ಇಟ್ಕೊಳ್ಳಿ ದಯವಿಟ್ಟು. ಸನ್ಮಾನ್ಯ ಅಧ್ಯಕ್ಷರೇ, ಕೇವಲ ಸಮಸ್ಯೆ ಹೇಳಿ. ಯಾವ್ದು ಮುಗಿತು? ಕೊಪ್ರಿ ನಮ್ ತಾಲೂಕಲ್ಲೂ ತೊಂದರೆ ಇದೆ ಸ್ವಾಮಿ. 25 ಇದು ಪಾರ್ಲಿಮೆಂಟ್ ಸದಸ್ಯರುಗಳು ಅಲ್ಲಿ ಹೋರಾಟ ಮಾಡಬೇಕು. ಪಾರ್ಲಿಮೆಂಟ್ ಅಲ್ಲಿ ಕೊಪ್ರಿ ಏನ್ ಹಿಡಿದಿದೆ? ಸಂತೆ ಭಾಷಣ ಬೇಡ, ಸಂತೆ ಭಾಷಣ ಬೇಡ. ನಿಮ್ ನಾಯಕ ಕೂತ್ಕೊಳ್ಳಿ. ನಿಮ್ ರಾಷ್ಟ್ರೀಯ ವಿರೋಧ ಪಕ್ಷದ ನಾಯಕರು ಅವ್ರಿಗೆ ಹೇಳಿ. ಷಡಾಕ್ಷರ ಈಗ ನಿಮ್ಮ ಶೂನ್ಯ ವೇಳೆ ಡಿಮಾಂಡ್ ಹೇಳಬೇಡಿ. ಶೂನ್ಯ ವೇಳೆ ಕಾಲದ ಮಿತಿ ಒಳಗೆ ನಡೆದಿದ್ರೆ ಇದುವರೆಗೂ ಈ ಸದನದೊಳಗೆ ನಾನು ಅದರ ಮಿತಿನಲ್ಲೇ ಭಾಷಣ ಮಾಡ್ತೀನಿ. ಆಯ್ತು, ಈಗ ಡಿಮಾಂಡ್ ಏನಂತ ಹೇಳಿ. ಶೂನ್ಯ ವೇಳೆ ಜನರಲ್ ವೇಳೆ ಆಗೋಗಿದೆ. ಜನರಲ್ ವೇಳೆ ಆಗಿ ಎಲ್ಲರೂ ಮಾತಾಡ್ತಾ ಇದ್ದಾರೆ, ನಾನು ಮಾತಾಡ್ತೀನಿ. ಇವತ್ತು ನಮ್ಮ ಕೊಪ್ರಿಯನ್ನ ಬೆಳೆಯತಕ್ಕಂತ ರೈತನ ಸಂಕಷ್ಟ ನಿಜವಾಗ್ಲೂ ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ
ಯಾವ ರೀತಿ ಇದೆ ಅಂತಕ್ಕಂಥದ್ದನ್ನ ನಾವು ಅರ್ತು ಅವರ ಬವಣೆಯನ್ನ ಅವರ ಕಷ್ಟವನ್ನ ಇವತ್ತು ನಾನು ತೋಡ್ಕೊಳ್ಳಿಕ್ಕೆ ಇಲ್ಲಿ ನಿಂತಿದ್ದೇನೆ. ನಾನು ಯಾತಕ್ಕೆ ರಾಜ್ಯ ಸರ್ಕಾರ ಸಹಾಯಧನನ ಇದುವರೆಗೂ ಕೊಟ್ಕೊ ಬಂದಿದ್ದಾರೆ. ಯಡಿಯೂರಪ್ಪನವ್ರು ಕೊಟ್ಟಿದ್ರು, ಸಿದ್ದರಾಮಣ್ಣ ಇಂದು ಕೊಟ್ಟಿದ್ರು, ಈಗಲೂ ಸಿದ್ದರಾಮಣ್ಣ 1250 ಕೊಟ್ಟರೆ ಆಗೋದಿಲ್ಲ, 3000 ಕೊಡಬೇಕು ಅಂತ ನಾವು ಒತ್ತಾಯ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕೇಂದ್ರ ಸರ್ಕಾರ ಇದುವರೆಗೂ ನಾಫೆಡ್ ಮುಖಾಂತರ ಕೊಂಡ್ಕೊಳ್ತಾ ಇದ್ದಂತ ಕೊಬ್ಬರಿನ ಈಗ 6 ತಿಂಗಳಿಂದ ನಿಲ್ಸಿರೋದು ಯಾಕೆ? ಇದು ನಾನು ಅವರನ್ನ ರಾಜ್ಯ ಸರ್ಕಾರ ಹೋಗಿ ಕೇಳಲಿ, ಬೇಕಾರೆ ಇಲ್ಲ ಈ ರಾಜ್ಯದಲ್ಲಿ ಇರ್ತಕ್ಕಂಥ ಪಾರ್ಲಿಮೆಂಟ್ ಸದಸ್ಯರುಗಳು ಹೋಗಿ ಕೇಳಲಿ, ಇಲ್ಲ ನಾವೇ ಒಂದು ನಿಯೋಗ ಹೋಗಿ ಕೇಳೋಣ. ಇದು ರಾಜ್ಯ ಸರ್ಕಾರ ನಿಯೋಗ ಕಳಿಸ್ಲಿ, ಏನಾರು ಮಾಡ್ಲಿ, ಬಟ್ ಮಧ್ಯ ಪ್ರವೇಶ ಮಾಡಿ ಇವತ್ತು ಕೊಬ್ಬರಿನ ತಗೊಳ್ತಕ್ಕಂಥ ಆದ್ರಿಂದ ನೀವು ನಿನ್ ಸಮಸ್ಯೆ ಬಂದ ನಾವು ಮಾತಾಡಿದ್ವೇನ್ರಿ? ಶಿವಲಿಂಗ ಅವರು ನೀವು ಮಾತಾಡಿ, ಅವ್ರಿಗೆ ಲೆಕ್ಕ ತಗೊಳ್ಬೇಕು. ಆದ್ರಿಂದ ಈ ಸಮಸ್ಯೆ ಬಂದಿರತಕ್ಕಂಥದ್ದು ನಾವು ಯಾರ ಮೇಲೆ ದ್ವೇಷ ಮಾಡ್ತಾ ಇಲ್ಲ. ಇದನ್ನ ಸಮಸ್ಯೆ ಏನಾದ್ರೂ ಬಗೆಹರಿಬೇಕು ಅಂತ ಇದ್ರೆ ಯಾವ ಮಾತನ್ನ ಕೊಟ್ಟಿದ್ರು ವೈಜ್ಞಾನಿಕವಾದಂತ MSP ಕೊಟ್ಟು ನಾವು ಆ ಕೂಡಲೇ ವೈಜ್ಞಾನಿಕವಾದ ಬೆಲೆನಲ್ಲಿ ನಾಫೆಡ್ಡಿ ಬಂದು ನಾವು ಖರೀದಿ ಮಾಡಿ ಆ ರೈತನನ್ನ ಉಳಿಸ್ತೀವಿ ಅಂತಕ್ಕಂಥ ಮಾತನ್ನ ಅವತ್ತೇನು ಈ ಕೇಂದ್ರ ಸರ್ಕಾರ ಇದುವರೆಗೂ ನಡೆಸ್ಕೆ ಬಂದಿರತಕ್ಕಂಥ ಪರಿಪಾಠ ಏನಿದೆ, ಈಗ ಯಾಕೆ ಕೊಬ್ಬರಿನ ಬೆಲೆನ ಕೊಂಡ್ಕೊಳ್ತಕ್ಕಂಥದ್ದನ್ನ ನಾಫೆಡ್ ಅನ್ನ ನಿಲ್ಲಿಸಬೇಡಿ, ಅದನ್ನ ಕೊಡಿ ಅಂತಕ್ಕಂಥದ್ದು ಒಂದು. ನಮ್ಮ ರಾಜ್ಯ ಸರ್ಕಾರ ಕೊನೆ ಪಕ್ಷ 3000 ರೂಪಾಯಿನ ಅನೌನ್ಸ್ ಮಾಡಬೇಕು ಅಂತಕ್ಕಂಥದ್ದು ಒಂದು. ಇಲ್ಲ ಅಂದ್ರೆ ನಿಜವಾಗ್ಲೂ ರೈತರು ಸಂಕಷ್ಟ ಸಿಗ್ತಾರೆ, ಈಗಾಗಲೇ ಸಿಕ್ಕಿ ಹೋಗಿದ್ದಾರೆ, ಅವರನ್ನ ಯಾವುದೇ ಕಾರಣದಿಂದ ನೀವು ಅಂತಕ್ಕಂಥ ಮನವಿಯನ್ನ ನಾನು ಈ ಸದನದಲ್ಲಿ ನನ್ನ ರೈತರ ಜನತೆಯ ಪರವಾಗಿ ನಾನು ಭಿನ್ನಯಿಸ್ಕೊಳ್ತಾ ಇದ್ದೇನೆ ಹೊರತು ಇದರಲ್ಲಿ ಯಾವುದೇ ವೈಯಕ್ತಿಕವಾದ ದ್ವೇಷ ಇಲ್ಲ, ವೈಯಕ್ತಿಕವಾದ ಇದಿಲ್ಲ. ರೈತನ ಪ್ರಶ್ನೆ ಬಂದ್ರೆ ನಾವೆಲ್ಲ ಒಂದಾಗಿ ನಾವು ಅಲ್ಲಿ ನಮ್ದು ವಾಣಿಜ್ಯ ಬೆಳೆ ಹಿಪ್ಟೂರು, ನಮ್ದು 10 ತಾಲೂಕುಗಳಲ್ಲಿ ವಾಣಿಜ್ಯ ಬೆಳೆ 33 MLAಗಳು ಭಾಗವಹಿಸ್ತೇವೆ, 33 MLAಗಳು ಭಾಗವಹಿಸ್ತೇವೆ. ದಿನ ಬೆಳಗಾದ್ರೆ ಏನ್ ಮಾಡ್ತೀರಿ ನೀವು? ಜನಕ್ಕದ್ ಗೊತ್ತಿಲ್ಲ, ಕೇಂದ್ರ ಸರ್ಕಾರ ಜವಾಬ್ದಾರಿ ಇದು ಅಂತ ಗೊತ್ತಿಲ್ಲ, ನಾವೇ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರ 25% ಸಹಾಯಧನ ಕೊಡೋದು ರಾಜ್ಯ ಸರ್ಕಾರದ್ದು. ಇದು ತೀರ್ಮಾನ ಆಗ್ಬೇಕು, ಈ ಸದನದಲ್ಲಿ ಹೇಳ್ಬೇಕು. ನಾವು ಈ ರಾಜ್ಯದಿಂದ ನಿಯೋಗ ಹೋಗ್ಬೇಕು, ಹೋಗಿ ನಮ್ಮನ್ನ ಕೊಡ್ತಿರೋ, ನಮ್ಮನ್ನ ಏನಾದ್ರು ವಿಷಯ ಕೊಡ್ತಿರೋ ಅಂತ ಕೇಳ್ಬೇಕಾಗತ್ತೆ. ಇವತ್ತು ಯಾವ ಆಗಿದೀವಿ ಅಂತಕ್ಕಂಥದ್ದನ್ನ ಅರ್ಥ ಮಾಡ್ಕೊತೀರಾ? ನಮ್ಮ ವಾಣಿಜ್ಯ ಬೆಳೆ ಏನ್ ಮಾಡ್ಬೇಕು ನಾವು? ನಮ್ಮ ಈ ಸದನ ಮುಖ್ಯಮಂತ್ರಿಗಳು ನನಗೆ ಹೇಳ್ಬೇಕು ಉತ್ತರನ. ಮುಖ್ಯಮಂತ್ರಿಗಳು ನಿಮ್ಮ ಪಾಲಿನ ಕೇಂದ್ರ ಸರ್ಕಾರ ಕೊಡ್ಬೇಕು, ನೀವು ಹೇಳ್ಬೇಕು. ಕನ್ವರ್ಟ್ ಮಾಡ್ಕೊಡಿ ಹೋಗ್ಲಿ ಅಧ್ಯಕ್ಷ. ಈ ರೀತಿ ಮಾತಾಡ್ಲಕ್ಕೆ ಕೂತ್ಕೊಳ್ಳಿ. ಅಲ್ಲ ಮಂತ್ರಿಗಳು ನೀವು ಮಾತಾಡಿ ಷಡಕ್ಷರಿ ಶಿವಲಿಂಗ ಚರ್ಚೆಯಲ್ಲಿ ಇದ್ದೀರಾ? ಈಗ ನೀವು ಕೊಬ್ಬರಿ ಬಗ್ಗೆ ಸಮಸ್ಯೆ ಶಿವಲಿಂಗ ಶೂನ್ಯ ವೇಳೆಯಲ್ಲಿ ಎಷ್ಟು ಸಮಯ ಮಾತಾಡ್ತೀನಿ? ಇಲ್ಲಿ ನಮ್ಮ ರಾಜ್ಯ ಸರ್ಕಾರ ಕೂತ್ಕೊಳ್ಳಿ, ಎಲ್ಲ ವಿಚಾರ ಹೇಳಿದ್ದೀರಿ. ಇಲ್ಲಿಂದ ಅಲ್ಲೇ ಏನು ಉಪಯೋಗ? ಷಡಕ್ಷರ ಮಾತಾಡಿ. ನೀವು ವಿರೋಧ ಪಕ್ಷದ ನಾಯಕರ ನೀವು ಪ್ರಧಾನಮಂತ್ರಿಗೆ ಕೊಡಿಸಿ ಕಿವಿ ಮಾತು ನಿಮ್ಮ ಸರ್ಕಾರಕ್ಕೆ ಮಾತಾಡಿ. ಶಿವಲಿಂಗ ಅವ್ರೆ ನೀವು ಕೂತ್ಕೊಳ್ಳಿ, ಆಯ್ತು ಮಾತಾಡಿ, ಆಯ್ತು. ಈಗ ಹೇಳಿ ಷಡಕ್ಷರಿ ಕೊಡಿ ಸ್ವಾಮಿ. ರೇವಣ್ಣನ್ ಕರೀರಿ.
ನಿಮ್ಮ ಪ್ರಧಾನಮಂತ್ರಿ ಹೇಳಿದ್ರಲ್ಲ ಕೂತ್ಕೊಳ್ಳಿ ರೈತರ ಆದಾಯ ದ್ವಿಗುಣಗೊಳಿಸ್ತೀನಿ ಅಂತ. ಈಗ ದ್ವಿಗುಣಗೊಳಿಸಿ ಎಲ್ಲ ಸಾಯ್ತಾವ್ರಿ ಈಗ. ಶಿವಲಿಂಗ ಅವರೇ ನೀವು ಶಿವಲಿಂಗ ಅವರೇ ಮಾನ್ಯ ಅಧ್ಯಕ್ಷರೇ ನೋಡ್ರಿ ಬಿಡಿ. ಶಿವಲಿಂಗ ಅವರೇ ಮಾತಾಡ್ಲಿಕ್ಕೆ ಅವಕಾಶ ಕೊಡಿ ಎಲ್ಲರಿಗೆ. ಆಯ್ತು ಮಾತು ಕೂತ್ಕೊಳ್ಳಿ. ಷಡಕ್ಷರ 2 ನಿಮಿಷ ಮಾತಾಡಿ. ಅಧ್ಯಕ್ಷರೇ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.